ಕೃಷಿಕ ಸಮಾಜದ ಅಧ್ಯಕ್ಷರೊಂದಿಗೆ ನಾವು ಒಂದು ಮೊನ್ನೆ ಜ್ಞಾನಗಿರಿಯ ನಾವು ಪ್ರಥಮ ಬಾರಿಗೆ ನಾವು ಇಡೀ ಬಾಗಲಕೋಟೆ ವಿಷಯಲ್ಲೇ ನಮ್ಮ ಇಲ್ಕಲ್ ಆರ್ಎಸ್ಗೆ ಫಸ್ಟ್ ಅದನ್ನು ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದು. ನಮ್ಮ ಅಧ್ಯಕ್ಷರು ಅದೆಲ್ಲ ಬಂದಿದ್ದರು. ಹಾಗಾಗಿ ಇನ್ನೂ ಅಂಥ ಹಲವಾರು ಕಾರ್ಯಕ್ರಮಗಳನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಪ್ರತಿಯೊಂದು ಹಳ್ಳಿಗೆ ಆಲಿಕ್ಕೆ ಅಟ್ಲೀಸ್ಟ್ ಒಂದು ಪಂಚಾಯತಿ ಮಟ್ಟದಲ್ಲಿ ಆದರೂ ನಮ್ಮ ಕೃಷಿ ಸಖಿಯರ ಒಂದು ಸಹಯೋಗದೊಂದಿಗೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ಥರನಾಗಿ ಇನ್ನೂ ಹಲವಾರು ಈಗೇನು ಅತಿ ಹೆಚ್ಚು ಈಗ ಏನು ಮಳೆ ಏನೋ ಬರ್ತಾ ಇದೆ, ಆಮೇಲೆ ಅಲ್ಲಲ್ಲಿ ಒಂದು ಏನೋ ಈ ತೊಗರಿ ಬೆಳೆ ಯಾಕಂದ್ರೆ ಜಾಸ್ತಿ ನೀರು ನಿಂದ್ರೋದ್ರಿಂದ ಅದು ಬೇಗ ಒಂದು ಏನು ಸೊರಗ ರೋಗ ಅಂತ ನಾವು ವಿಲ್ಟ್ ಅಂತ ಹೇಳ್ತೀವಿ, ಅದಕ್ಕೆ ಅದು ಬಾಧೆ ಆಗುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಏನು ತಾಂತ್ರಿಕತೆಗಳನ್ನು ಕೊಡೋಕೆ ನಮ್ಮ ಗೌಡರು ಬಂದಿದ್ರು, ಅವ್ರು ಊರಿಗೆಲ್ಲ ಹೋಗಿದ್ವಿ, ನಮ್ಮ ಇಲ್ಲೇ ಬಂದಿದ್ದಾರೆ. ಅವರು ಕೂಡ ಅವತ್ತು ಆ ಒಂದು ಮೆಸೇಜನ್ನು ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೆ ಹೇಳೋಕ್ಕಾಗಲ್ಲ ಅಂತೇಳಿ ನಮ್ಮ ಪತ್ರಿಕೆ ಮುಖಾಂತರ ನಾವು ಈಗಾಗಲೇ 2-3 ಸರಿ ನಮ್ಮ ಗೌಡರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಏನು ಈ ಸರಿ ಸ್ವಲ್ಪ ಈಗಾಗಲೇ ಸೂರ್ಯಕಾಂತಿ ಬೆಳೆ ಕಟಾವಿನಲ್ಲಿ ಹಂತದೈತಿ. ಈ ಸರಿ ನಮ್ಮಲ್ಲಿ ತೊಗರಿ ಬೆಳೆ ಕಮ್ಮಿ ಆಗಿದೆ. ಏರಿಯಾ ಯಾಕೆ ಕಮ್ಮಿ ಆಗಿದೆ ಅಂತ ತಮಗೆಲ್ಲ ಗೊತ್ತೈತಿ. ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಬೆಲೆ ಕುಸಿತವಾದ ಕಾರಣ ರೈತರು ಈ ಒಂದು ಆ ತೊಗರಿ ಏರಿಯಾ ಬದಲಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ಬೆಳೆದಿದ್ದಾರೆ. ಹಾಗಾಗಿ ಒಳ್ಳೆ ಉತ್ತಮವಾದ ಫಸಲನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ. ಅದು ತಕ್ಕಂಗೆ ನಾವು ಮೊನ್ನೆನ ನಮ್ಮ ಗೌಡರು ನಮ್ಮ ಇವರು ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಬಂದಾಗ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹೊಲಕ್ಕೆ ನಾವು ಈ ಒಂದು ತೊಗರಿ ಬೆಳೆಯಲ್ಲಿ ಕುಡಿ ಚೂಟು ಒಂದು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡಿದ್ವಿ. ಅವಾಗ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನಂತ, ಈ ಬೆಂಬಲ ಬೆಲೆ ನೀವೇನು ತೆಗಿತೀರಲ್ಲ, ರೈತರು ಆ ಫಸಲು ಕಟಾವಾದ ತಕ್ಷಣ ನೀವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ರೈತರು ಅದನ್ನು ದಾಸ್ತಾನು ಮಾಡ್ತಕ್ಕಂಥ ಅವ್ರ ಹತ್ರ ಏನೋ ಅವಕಾಶಗಳು ಇರೋದಿಲ್ಲ, ಸ್ಥಳಾವಕಾಶ ಇರೋದ್ರಿಂದ ಅವರು ಏನು ಇಮಿಡಿಯೇಟ್ ಆಗಿ ಮಾರ್ಕೆಟ್ ಮಾಡ್ತಾರೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನೀವು ಬೇಗನೆ ಪ್ರಾರಂಭ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗಾಗಲೇ ಕಾಲಕ್ಕೆ ಏನು ಹವಾಮಾನ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನ ಇರ್ಬೋದು, ಅದನ್ನು ಸರಿಯಾದ ರೀತಿಯಲ್ಲಿ ಎಲ್ಲರೂ ಕೂಡ ರೈತರಿಗೆ ತಲುಪುವಂಗೆ ಮಾಡಲಿ. ಆ ಒಂದು ನಿಟ್ಟಿನಲ್ಲಿ ಕೃಷಿ ಇಲಾಖೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅಂತ ಅವರು ಒಂದು ನಮಗೆ ಕಿವಿ ಮಾತು ಹೇಳಿದ್ದಾರೆ. ಅವರೊಂದು ಮಾರ್ಗದರ್ಶನವನ್ನು